ನನ್ನ ಹೆಸರು ಮೊಹಮ್ಮದ್ ಅಬ್ರಾರ್ ಅಂತ. ವಾರ್ತಾ ಭಾರತಿ ಪತ್ರಿಕೆ ಬೇಲೂರು ತಾಲೂಕು ವರದಿಗಾರನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಮೊನ್ನೆ ಒಂದು ಬೇಲೂರಿನಲ್ಲಿ ಏನು ಘಟನೆ ನಡೀತು, ಒಂದು ರಿಕ್ಷಾವನ್ನು ಒಬ್ಬ XL 100 ವಾಹನದ ಚಾಲಕ ಅವನಿಗೆ ಹೋಗಲಿಕ್ಕೆ ಅವಕಾಶ ಇದ್ರೂ ಆ ಆಟೋದಲ್ಲಿ ಸಣ್ಣ ಮಕ್ಕಳು, ಲೇಡೀಸು ಎಲ್ಲ ಇರ್ತಾರೆ, ಸಣ್ಣ ಮಕ್ಕಳು ಎಲ್ಲ ಇರ್ತಾರೆ. ಅದನ್ನು ಕಣ್ಣಾರೆ ಕಂಡು ಸಮೇತ ಡೌನ್ ಇರುತ್ತೆ ಆಟೋ ನಿಂತಿರೋ ಜಾಗ, ಅದನ್ನು ನ್ಯೂಟ್ಲು ಮಾಡಿ ಇಳಿಜಾರು ರಭಸಕ್ಕೆ ಬಿಡ್ತಾನೆ. ಅದೃಷ್ಟವಶಾತ್ ಯಾರೋ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಈ ಒಂದು ಘಟನೆಯನ್ನು ನಾನು ವಾರ್ತಾ ಭಾರತಿ ಪತ್ರಿಕೆ ಮತ್ತು ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಈ ಘಟನೆ ಸಂಬಂಧ CC ಕ್ಯಾಮ್ರಾದ ದೃಶ್ಯಾವಳಿ, ಈ ಘಟನೆ ಈ ರೀತಿ ಸಂಭವಿಸಿತು ಅಂತ ನಾನು ಬರೆದಿದ್ದೆ. ನಾನು ಯಾವುದೇ ರೀತಿಯ ಪೊಲೀಸರ ವಿರುದ್ಧ ಆಗಲಿ, ಪೊಲೀಸರು ದೂರು ದಾಖಲಿಸಿಲ್ಲ ಅಂತ ಆಗಲಿ ಯಾವುದೇ ರೀತಿಯ ನಾನು ಅದರಲ್ಲಿ ಪೋಸ್ಟ್ ಮಾಡಿರಲಿಲ್ಲ. ಮಾನವೀಯತೆ ಇಲ್ವಲ್ಲ ಅಂತ ಅದು ನೋಡ್ತಾ ಇದ್ರೆ ಕಳ್ಳ ಕಿತ್ತು ಬರುತ್ತೆ ಅಂತ ಘಟನೆ ನಡೀತಲ್ಲ ಅನ್ನೋದು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ತಕ್ಷಣಕ್ಕೆ ಬೇಲೂರು ಇನ್ಸ್ಪೆಕ್ಟರ್ ರೇವಣ್ಣ ಅವ್ರು ಫೋನ್ ಮಾಡ್ತಾರೆ, ಟಾರ್ಗೆಟ್ ಮಾಡ್ತೀನಿ ನಿನ್ನೆ ಅಂತಾರೆ. ರೇವಣ್ಣ ಸಾಹೇಬ್ರೆ, ನೀವೇನು ಟಾರ್ಗೆಟ್ ಮಾಫಿಯಾ ನಡೆಸ್ತಾ ಇದ್ದೀರಾ? ಅದಕ್ಕೆ ನನ್ನ ಅನುಮಾನ ಮೂಡ್ತಾ ಇದೆ. ನಾಳೆ ದಿನ ನೀವು ಹಿಂಗೆ ಟಾರ್ಗೆಟ್ ಮಾಡ್ತೀನಿ ಏನಯ್ಯ ನೀನು ಸುದ್ದಿ ಮಾಡಿರೋದು? 25 ಜನ ಪತ್ರಕರ್ತರು ನನ್ನನ್ನು ಕೇಳಿ ಸುದ್ದಿ ಮಾಡ್ತಾರೆ, ನೀನು ಒಬ್ಬನೇ ನನಗೆ ಬೇಲೂರಲ್ಲಿ ತುಂಬ ತೊಂದರೆ ಕೊಡೋನು. ಏನು ತೊಂದರೆ ಕೊಟ್ಟಿದ್ದೀನಿ ಸಾಹೇಬ್ರೆ? ನಿಮಗೂ ನಮಗೂ ಯಾವ ರೀತಿ ವ್ಯವಹಾರ ಸಂಬಂಧ ಇದೆ ಸಾಹೇಬ್ರೆ? ನೀವು ಪತ್ರಕರ್ತ ಮತ್ತು ಪೊಲೀಸ್ ಇಲಾಖೆ ಒಂದು ನಾಣ್ಯದ 2 ಮುಖದಂತಿರಬೇಕು. ಆದರೆ ನೀವು ಈ ಹಿಂದೆ ಎಷ್ಟೋ ಅಧಿಕಾರಿಗಳು ಬಂದರೂ ಪತ್ರಕರ್ತರ ಜೊತೆ ಅನ್ಯೂನ್ಯವಾದ ಸಂಬಂಧ ಇಟ್ಕೊಂಡಿದ್ರು. ಆದರೆ ನೀವು ಅದನ್ನು ವಿರೋಧಿಸಿ ಒಬ್ಬ ಪತ್ರಕರ್ತನ ರೌಡಿ ರೀತಿ ಧಮಕಿ ಹಾಕಿದ್ರಿ. ಇದನ್ನು ನಾನು ಖಂಡಿಸ್ತೀನಿ. ಯಾವ ಗ್ಯಾಂಗ್ ನೀವು? ನಿನ್ನನ್ನು ನೆಕ್ಸ್ಟ್ ಟಾರ್ಗೆಟ್ ಗ್ಯಾಂಗಲ್ಲಿ ನೀವೇನಾದರೂ ಪಾತ್ರ ವಹಿಸ್ತಿದ್ದೀರೋ ಅನ್ನೋದು ನನಗೆ ಅನುಮಾನ ಮೂಡ್ತಿದೆ. ನಾಳೆ ದಿನ ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ, ನನ್ನ ಮೇಲೆ ಸುಳ್ಳು ಕೇಸ್ ಹಾಕೋ ಹುನ್ನಾರನೂ ಮಾಡ್ಬೋದು. ನನ್ನ ಜೀವಕ್ಕಾಗಲಿ ನನ್ನ ಪರಿವಾರಕ್ಕಾಗಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇವರಾಗಲಿ ಇವರ ಇನ್ನೊಂದು ರೂಪ ಟಾರ್ಗೆಟ್ ಮುಖಾಂತರ ಬೆದರಿಸೋದಾಗಲಿ ಮಾಡಿದರೆ ನೇರ ಹೊಣೆ ಈ ಅಧಿಕಾರಿ ಆಗಿರುತ್ತೆ. ಗೃಹ ಸಚಿವರು, ನಾವು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಿದ್ದೀವಿ, ಇಂಥ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಿಲ್ಲ ಅಂದರೆ ಪೊಲೀಸ್ ಠಾಣೆ ಮುಂದೆ ಬಂದು ನಾನು, ನನ್ನ ವೃತ್ತಿ ಬಾಂಧವ ಕುಟುಂಬ ಮತ್ತು ನನ್ನ ಕುಟುಂಬ ಹಿತೈಷಿಗಳು ಧರಣಿ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಕೈಗೊಳ್ತೀವಿ, ಇಡೀ ರಾಜ್ಯಾದ್ಯಂತ ಪ್ರತಿಭಟಿಸ್ತೀವಿ. ಏನು ಬೇಲೂರಿನ ಸಾರ್ವಜನಿಕರಲ್ಲಿ ನಾನು ಒಂದು ಮನವಿ ಮಾಡ್ತಿದ್ದೀನಿ, ಇಂಥ ಒಂದು ಪತ್ರಕರ್ತನಿಗೆ ಇಷ್ಟು ಬೆದರಿಕೆ ಹಾಕುವ ಒಂದು ಅಧಿಕಾರಿ ಬೇಲೂರಲ್ಲಿದ್ದಾರೆ, ನೀವೆಲ್ಲ ಎಚ್ಚೆತ್ಕೋಬೇಕು. ಪತ್ರಕರ್ತನಿಗೆ ಅಧಿಕಾರಿ ಬೆದರಿಕೆ ಹಾಕೋನು ಜನಸಾಮಾನ್ಯರಿಗೆ ಬಿಡ್ತಾನ? ಇವತ್ತು ನನ್ನನ್ನು ಟಾರ್ಗೆಟ್ ಮಾಡ್ಬೋದು, ದಿನನಿತ್ಯ ಅಮಾಯಕ ಬಡ ಸಾರ್ವಜನಿಕರ ಮೇಲೆ ಟಾರ್ಗೆಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಜನ ಇದರ ವಿರುದ್ಧ ಜನ ಆಂದೋಲನ ಮಾಡಬೇಕು. ಸರ್ಕಾರದ ಗಮನ ಸೆಳೆದು ಇಂಥ ಅಧಿಕಾರಿಯನ್ನು ಮನೆಗೆ ಕಳಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ.